ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಟ್ರಾವೆಲಿಂಗ್ ಸೇಲ್ಸ್ ಮೆನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ ಡೈನಾಮಿಕ್ ಪ್ರೋಗ್ರಾಮಿಂಗ್ ಮೆಥಡ್ ಅಲ್ಲಿ, ಸರಿನಾ? ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟ್ರಾವೆಲಿಂಗ್ ಸೇಲ್ಸ್ ಮೆನ್ ಪ್ರಾಬ್ಲಮ್ ಅಂತ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಸೊ ಇವಾಗ ನೋಡಿ, ಯಾವ್ದಾದ್ರು ಒಂದು ಸಿಟಿಯಿಂದ ನಾನು ಶುರು ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ನನ್ನನ್ನೇ ನಾನು ಟ್ರಾವೆಲಿಂಗ್ ಸೇಲ್ಸ್ ಮೆನ್ ಅಂದ್ರೆ ಸೇಲ್ಸ್ ಮೆನ್ ಅಂತ ಅನ್ಕೊಂಡಿದ್ದೀನಿ. ನಾನು ಒಂದು 3 ರಿಂದ 4 ಊರುಗಳಿಗೆ ಹೋಗ್ಬೇಕು. ಸೊ ಬಿ ಸಿ ಡಿ ಇ, ಸರಿನಾ? ಸೊ ಈ 4 ಊರುಗಳಿಗೂ ಕೂಡ ಹೋಗ್ಬೇಕು. ಎಲ್ಲಿಂದ? ನನ್ನೂರಿಂದ ನಾನು ಈ 4 ಊರುಗಳಿಗೂ ಕೂಡ ಹೋಗ್ಬೇಕು. ಸೊ ಈ 4 ಊರುಗಳಿಗೂ ಕೂಡ ಹೋಗಿ ಮತ್ತೆ ನಾನು ಸಂಜೆ ಆದ ತಕ್ಷಣ ವಾಪಸ್ ನನ್ನ ಮನೆಗೆ ಬರ್ಬೇಕಲ್ವಾ? ಸೊ ಇದೇ ಇಲ್ಲಿರುವಂತ ಕಾನ್ಸೆಪ್ಟ್. ಏನು? ಒಂದು ನೋಡಿಂದ ಶುರು ಆಗ್ಬೇಕು ಅಂತಂದ್ರೆ ಒಂದು ಸಿಟಿಯಿಂದ ಶುರು ಆಗ್ಬೇಕು. ಎಲ್ಲಾ ಸಿಟಿಗಳನ್ನು ಕೇವಲ ಒಂದು ಸಲ ಮಾತ್ರ ಟ್ರಾವೆಲ್ ಮಾಡ್ಬೇಕು. ಉಳಿದಿರೋದನ್ನ ನಿಮ್ಮ ಹೋಮ್ ಸಿಟಿ ಇರುತ್ತಲ್ವಾ, ನೀವು ಮತ್ತೆ ವಾಪಸ್ ಬರ್ಬೇಕಲ್ಲ, ಅದು ಸ್ಟಾರ್ಟ್ ಮತ್ತೆ ಎಂಡ್ ಅಲ್ಲೇ ಆಗ್ಬೇಕು. ಉಳಿದಿರುವಂತ ಸಿಟಿಗಳಿರ್ತಾವಲ್ಲ, ಅವುಗಳನ್ನ ನೀವು ಕೇವಲ ಒಂದು ಸಲ ಮಾತ್ರ ಟ್ರಾವೆಲ್ಸ್ ಮಾಡ್ಬೇಕು. ಸೊ ಈಗ ಏನು ಈ ಟ್ರಾವೆಲಿಂಗ್ ಸೇಲ್ಸ್ ಮೆನ್ ಪ್ರಾಬ್ಲಮ್ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಯಾವ ಸಿಟಿನ ಫಸ್ಟ್ ಹೋಗಿ ಆಮೇಲೆ ಯಾವ ಸಿಟಿಗೆ ಹೋದ್ರೆ ನನಗೆ ಉಳಿತಾಯ ಆಗುತ್ತೆ ಟೈಮು, ಇಲ್ಲ ಅಂತಂದ್ರೆ ಶಾರ್ಟೆಸ್ಟ್ ಪಾತ್ ಅಲ್ಲಿ ನಾನು ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು ಎಲ್ಲಾ ಸಿಟಿಗಳಿಗೂ ಕೂಡ ಅಂತ ಹೇಳ್ತಾ ಹೋಗುತ್ತೆ. ಪಾಸಿಬಲ್ ಕಂಡೀಷನ್ಸ್ ಅನ್ನ. ಸೊ ಫಸ್ಟ್ ಸಿಗೆ ಹೋಗಿ ಆಮೇಲೆ ಬಿಗೆ ಹೋಗ್ಲಾ, ಇಲ್ಲ ಅಂತಂದ್ರೆ ಬಿಗೆ ಹೋಗಿ ಡಿಗೆ ಹೋಗಿ ಆಮೇಲೆ ಸಿಗೆ ಬರ್ಲಾ. ಸೊ ಈ ರೀತಿ ಕಂಡೀಷನ್ಸ್ ಅನ್ನ ಹೇಳ್ತಾ ಹೋಗುತ್ತೆ, ಸರಿನಾ? ಸೊ ಪಾತ್ ಗಳನ್ನ ಇಟ್ಕೊಂಡು ನಾವು ಸಾಲ್ವ್ ಮಾಡ್ಬೇಕಾಗುತ್ತೆ. ವೆರಿ ಈಸಿ ಪ್ರಾಬ್ಲಮ್, ಅರ್ಥ ಆಗ್ತಾ ಹೋಗುತ್ತೆ. ಏನು? ಎಲ್ಲಿಂದ ಶುರು ಮಾಡಿರ್ತೀವಿ ಅಲ್ಲಿಗೆ ವಾಪಸ್ ಬರ್ಬೇಕು, ಸರಿನಾ? ಸೊ ಇವಾಗ ಫಸ್ಟ್ ಅವರು ಯಾವುದು ಸೋರ್ಸ್ ಸಿಟಿ ಅಲ್ವಾ, ಸೋರ್ಸ್ ನೋಡ್ ಅಂತ ಹೇಳಿಲ್ಲ. ಸೊ ನಾನು ಎ ಅನ್ನೇ ಸೋರ್ಸ್ ಸಿಟಿ ಅಂತ ತಗೊಂತೀನಿ. ಇಲ್ಲಿ ವರ್ಟೆಕ್ಸ್ ಅಂತ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಲೆಟ್ ಎ ಬಿ ದಿ ಸೋರ್ಸ್ ವರ್ಟೆಕ್ಸ್, ಸೋರ್ಸ್ ವರ್ಟೆಕ್ಸ್, ಸರಿನಾ? ಸೊ ಈಗ ಫಸ್ಟ್ ನಾನು ಎಲ್ಲಿಂದ ಶುರು ಮಾಡ್ತಾ ಇರೋದು? ಎ ಇಂದ ಶುರು ಮಾಡ್ತಾ ಇದ್ದೀನಿ. ಈಗ ಪಾಸಿಬಲ್ ರೂಟ್ ಗಳೇನು? ಎ ಇಂದ ನಾನು ಎಲ್ಲಿಗೆ ಹೋಗ್ಬೋದು? ಎ ಇಂದ ಬಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಎ ಇಂದ ನಾನು ಡಿಗೆ ಹೋಗ್ಬೋದು, ಸರಿನಾ? ಸೊ ಈಗ ಈ ಪಾತ್ ಅನ್ನ ಕನ್ಸಿಡರ್ ಮಾಡಿದ್ರೆ ಎ ಆಗಿದೆ, ಬಿ ಆಗಿದೆ, ಎ ಆಗಿದೆ, ಬಿ ಆಗಿದೆ. ಅಟ್ ಪ್ರೆಸೆಂಟ್ ನಾನು ಬಿ ಅಲ್ಲಿ ಇದ್ದೀನಿ. ಬಿ ಇಂದ ನಾನು ಅನ್ಟ್ರಾವರ್ಸ್ ಆಗಿರುವಂತ ಯಾವ ಯಾವ ನೋಡ್ಗಳಿಗೆ ಅಥವಾ ವರ್ಟೆಕ್ಸ್ ಗಳಿಗೆ ಹೋಗ್ಬೋದು. ನೋಡಿ, ಇಲ್ಲಿ ಎ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಈಗ ಬಿಗ್ ಬಂದಿದ್ದೀನಿ. ಸೊ ಡಿಗೆ ಹೋಗ್ಬೋದು, ಸಿಗೆ ಹೋಗ್ಬೋದು, ಇಗೆ ಹೋಗ್ಬೋದು. ಸೊ ಡಿ, ಇಲ್ಲ ಅಂತಂದ್ರೆ ಸಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಇಗೆ ಹೋಗ್ಬೋದು, ಸರಿನಾ? ಸೊ ಈಗ ಇನ್ನೊಂದು ಕಂಡೀಷನ್ ಏನಿರೋದು? ಡಿ. ಎ ಆಗಿದೆ, ಇವಾಗ ಡಿ ಆಗಿದೆ. ಸೊ ಎ ಆಗಿತ್ತು, ಇವಾಗ ಡಿ ಆಗಿದೆ. ಡಿ ಅಲ್ಲಿ ಅಟ್ ಪ್ರೆಸೆಂಟ್ ನಾನು ಇರೋದು. ಸೊ ಡಿ ಇಂದ ನಾನು ಬಿಗೆ ಹೋಗ್ಬೋದು, ಸಿಗೆ ಹೋಗ್ಬೋದು, ಇಗೆ ಹೋಗ್ಬೋದು. ಸೊ ಬಿ ಸಿ ಇ, ಸರಿನಾ? ಎಲ್ಲ ಪಾಸಿಬಲ್ ಕಂಡೀಷನ್ಸ್ ಅನ್ನು ಕೂಡ ನಾವು ಬರೀತಾ ಹೋಗ್ಬೇಕು ಅಷ್ಟೇ. ಸೊ ಈಗ ಎ ಆಗಿದೆ, ಬಿ ಆಗಿದೆ, ಡಿ ಆಗಿದೆ. ಎ ಬಿ ಡಿ ಆಗಿದೆ. ಸೊ ಅಟ್ ಪ್ರೆಸೆಂಟ್ ಎಲ್ಲಿರೋದು? ಡಿ ಅಲ್ಲಿ ಇದ್ದೀನಿ. ಡಿ ಇಂದ ನಾನು ಸಿಗೆ ಹೋಗ್ಬೋದು, ಇಗೆ ಹೋಗ್ಬೋದು, ಸಿಗೆ ಹೋಗ್ಬೋದು ಮತ್ತೆ ಇಗೆ ಹೋಗ್ಬೋದು. ನೆಕ್ಸ್ಟ್ ಎ ಬಿ ಸಿ ಆಗಿದೆ. ಸೊ ಎ ಬಿ ಮತ್ತೆ ಸಿ ಆಗಿದೆ. ಅಟ್ ಪ್ರೆಸೆಂಟ್ ನಾನು ಇವಾಗ ಸಿ ಅಲ್ಲಿ ಇದ್ದೀನಿ. ಸೊ ಸಿ ಇಂದ ನಾನು ಡಿಗೆ ಹೋಗ್ಬೋದು, ಇಗೆ ಹೋಗ್ಬೋದು. ಅನ್ಟ್ರಾವರ್ಸ್ ಅಂದ್ರೆ ಇನ್ನು ಟ್ರಾವರ್ಸ್ ಆಗ್ದಲೇ ಇರುವಂತಹ ಪಾಸಿಬಲ್ ಕಂಡೀಷನ್ಸ್ ಮಾತ್ರ ಹೋಗ್ಬೇಕು. ನೆಕ್ಸ್ಟ್ ಎ ಬಿ ಇ ಆಗಿದೆ. ಸೊ ಎ ಬಿ ಇ ಆಗಿದೆ. ಇ ಅಟ್ ಪ್ರೆಸೆಂಟ್ ನಾನು ಇರೋದು. ಇ ಇಂದ ನಾನು ಸಿಗೆ ಹೋಗ್ಬೋದು, ಇಲ್ಲ ಡಿಗೆ ಹೋಗ್ಬೋದು. ಸೊ ಸಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಡಿಗೆ ಹೋಗ್ಬೋದು. ನೆಕ್ಸ್ಟ್ ಎ ಡಿ ಬಿ ಆಗಿದೆ. ಸೊ ಎ ಡಿ ಬಿ ಆಗಿದೆ. ಅಟ್ ಪ್ರೆಸೆಂಟ್ ನಾನು ಬಿ ಅಲ್ಲಿ ಇದ್ದೀನಿ. ಬಿ ಇಂದ ಸಿಗೆ ಹೋಗ್ಬೋದು, ಇಲ್ಲ ಇಗೆ ಹೋಗ್ಬೋದು. ಸಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಇಗೆ ಹೋಗ್ಬೋದು. ಏನು? ನಮಗೆ ಡೈರೆಕ್ಟ್ ಎಡ್ಜ್ ಇರ್ಬೇಕು. ಎಡ್ಜ್ ಅಂದ್ರೆ ಏನು? ಡೈರೆಕ್ಟ್ ಕನೆಕ್ಷನ್ ಇರ್ಬೇಕು, ಅವಾಗ ಮಾತ್ರ ಹೋಗಕ್ ಸಾಧ್ಯ. ಎ ಡಿ ಸಿ. ಸೊ ಎ ಡಿ ಸಿ ಅಟ್ ಪ್ರೆಸೆಂಟ್ ಸಿ ಅಲ್ಲಿ ಇದ್ದೀನಿ. ಸಿ ಇಂದ ನಾನು ಬಿಗೆ ಬರ್ಬೋದು, ಇಲ್ಲ ಇಗೆ ಹೋಗ್ಬೋದು. ಸೊ ಬಿಗೆ ಬರ್ಬೋದು, ಇಲ್ಲ ಅಂತಂದ್ರೆ ಇಗೆ ಹೋಗ್ಬೋದು. ನೆಕ್ಸ್ಟ್ ಎ ಡಿ ಇ. ಎ ಡಿ ಇ ಆಗಿದೆ. ಸೊ ಇವಾಗ ಅಟ್ ಪ್ರೆಸೆಂಟ್ ಇ ಅಲ್ಲಿ ಇದ್ದೀನಿ. ಇ ಇಂದ ನಾನು ಎಲ್ಲಿಗೆ ಹೋಗ್ಬೋದು? ಬಿಗೆ ಹೋಗ್ಬೋದು, ಇಲ್ಲ ಸಿಗೆ ಹೋಗ್ಬೋದು. ಸೊ ನಾನು ಬಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಸಿಗೆ ಹೋಗ್ಬೋದು. ಈಗ ಮತ್ತೆ ಇಲ್ಲಿ ಬನ್ನಿ. ಎ ಬಿ ಡಿ ಸಿ ಆಗಿದೆ. ಎ ಬಿ ಡಿ ಮತ್ತೆ ಸಿ ಆಗಿದೆ. ಅಟ್ ಪ್ರೆಸೆಂಟ್ ಸಿ ಅಲ್ಲಿ ಇದ್ದೀನಿ. ಇನ್ನು ಉಳಿದಿರೋದೇನು? ಇ ಮಾತ್ರ. ಸೊ ಇಗೆ ಬಂದಿದ್ದೀನಿ. ನೆಕ್ಸ್ಟ್ ಎ ಬಿ ಡಿ ಇ ಆಗಿದೆ. ಎ ಬಿ ಡಿ ಇ ಆಗಿದೆ. ಉಳಿದಿರೋದೇನು? ಸಿ ಮಾತ್ರ ಉಳ್ಕೊಂಡಿತ್ತು. ಸೊ ಸಿ. ನೆಕ್ಸ್ಟ್ ಎ ಬಿ ಸಿ ಡಿ. ಎ ಬಿ ಸಿ ಡಿ ಆಗಿದೆ. ಇನ್ನು ಉಳಿದಿರೋದೇನು? ಇ. ನೆಕ್ಸ್ಟ್ ಎ ಬಿ ಸಿ ಇ ಆಗಿದೆ. ಎ ಬಿ ಸಿ ಇ ಆಗಿದೆ. ಇನ್ನು ಉಳಿದಿರೋದೇನು? ಡಿ ಮಾತ್ರ. ಸಿಂಪಲ್. ಇವೇನು ಉಲ್ಟಾ ಇದಾವಲ್ಲ ಅವುಗಳು ಉಳ್ಕೊಂಡಿರ್ತಾವ ಅಷ್ಟೇ. ಎ ಬಿ ಇ ಸಿ. ಸೊ ಉಳ್ಕೊಂಡಿದ್ದೇನು? ಡಿ ಮಾತ್ರ ಉಳ್ಕೊಂಡು.
ನೆಕ್ಸ್ಟ್ ಎ ಬಿ ಇ ಡಿ. ಸೊ ಏನು ಉಳ್ಕೊಂತು, ಸಿ ಉಳ್ಕೊಂತು. ನೋಡಿ ಕ್ರಾಸ್ ಮಲ್ಟಿಪ್ಲೈ ತರ ಬರೋದ್ರಾಯ್ತು ಎಷ್ಟು. ಸೊ ಇವಾಗ ಎ ಡಿ ಬಿ ಸಿ ಇ, ಎ ಡಿ ಬಿ ಇ ಸಿ. ನೆಕ್ಸ್ಟ್ ಎ ಡಿ ಸಿ ಬಿ ಇ, ಎ ಡಿ ಸಿ ಇ ಬಿ, ಎ ಡಿ ಇ ಬಿ ಸಿ, ಎ ಡಿ ಇ ಸಿ ಬಿ. ಸೊ ಈಗ ನಾನು ಏನ್ ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲಿ, ಒಂದು ಹೋಮ್ ಟೌನ್ ಇಂದ ನಾನು ಶುರು ಮಾಡಿದ್ದೀನಿ ಅಂದ್ರೆ ಸಂಜೆ ಆದ ತಕ್ಷಣ ನಾನು ವಾಪಸ್ ನನ್ನ ಊರಿಗೆ ಬರ್ಬೇಕಲ್ವಾ ಅಂತಂದ್ರೆ ನನ್ನ ಹೋಮ್ ಟೌನ್ಗೆ. ಸೊ ಅದೇ ಇಲ್ಲಿ ಅಪ್ಲೈ ಆಗಿದೆ. ಈಗ ಈ ಇಂದ ನಾನು ಹೋಮ್ ಟೌನ್ ಯಾವ್ದು ನನಗೆ ಎ. ಸೊ ಎಗೆ ಡೈರೆಕ್ಟ್ ಆಗಿ ಹೋಗ್ಬಿಡ್ಬೇಕು, ಬೇರೆ ಸಿಟಿನ ಮತ್ತೆ ಟ್ರಾವೆಲ್ಸ್ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಹೋಗ್ಬಿಡ್ಬೇಕು. ಪಾತ್ ಇದೆಯಾ ನೋಡಿ, ಈ ಇಂದ ಎಗೆ ಡೈರೆಕ್ಟ್ ಕನೆಕ್ಷನ್ ಇದೆಯಾ, ಇಲ್ಲ. ಹಿಂಗೆ ಇಂಡೈರೆಕ್ಟ್ ಆಗಿ ಕನೆಕ್ಷನ್ ಇರ್ಬೋದು, ಬಟ್ ಡೈರೆಕ್ಟ್ ಕನೆಕ್ಷನ್ ಇದೆಯಾ, ಎಡ್ಜ್ ಕನೆಕ್ಷನ್ ಇಲ್ಲ. ಸೊ ಇದು ನನಗೆ ಪಾಸಿಬಲ್ ಇಲ್ಲ. ನೆಕ್ಸ್ಟ್ ಸಿ ಅಲ್ಲಿ ಇದೀನಿ. ಇವಾಗ ಸಿ ಇಂದ ನನಗೆ ಡೈರೆಕ್ಟ್ ಎಡ್ಜ್ ಇದೆಯಾ ಹೇಗೆ, ಇಲ್ಲ. ನೋಡಿ ಸಿ ಇಂದ ಬಿ ಇದೆ, ಬಿ ಇಂದ ಹೇಗಿದೆ, ನಾನು ಮತ್ತೆ ಬಿಗೆ ಟ್ರಾವೆಲ್ಸ್ ಮಾಡಂಗಿಲ್ಲ, ಡೈರೆಕ್ಟ್ ಹೇಗೆ ಹೋಗ್ಬೇಕು. ಸೊ ಸಿ ಇಂದ ಹೇಗೆ ಇಲ್ಲ ಕನೆಕ್ಷನ್, ಸೊ ಇದು ಕೂಡ ಆಗಲ್ಲ. ಇ ಇಂದ ಡೈರೆಕ್ಟ್ ಎಡ್ಜ್ ಇಲ್ಲ. ನೆಕ್ಸ್ಟ್ ಡಿ. ಸೊ ಡಿ ಇಂದ ಡೈರೆಕ್ಟ್ ಎಡ್ಜ್ ಇದೆ ಹೇಗೆ ಅಂತ ಅಂದ್ರೆ ನಾನು ವಾಪಸ್ ನನ್ನ ಹೋಮ್ ಟೌನ್ಗೆ ಹೋಗ್ಬೋದು. ನೆಕ್ಸ್ಟ್ ಡಿ ಇಂದ ಮತ್ತೆ ಹೋಗ್ಬೋದಲ್ವಾ, ಎಸ್. ಸೊ ಡಿ ಇಂದ ನಾನು ಡೈರೆಕ್ಟ್ ಆಗಿ ಹೋಗ್ಬೋದು. ಸಿ ಇಂದ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಡೈರೆಕ್ಟ್ ಎಡ್ಜ್ ಇಲ್ಲ. ಇ ಇಂದ ಹೋಗೋಕ್ಕಾಗಲ್ಲ, ಸಿ ಇಂದ ಹೋಗೋಕ್ಕಾಗಲ್ಲ, ಇ ಇಂದ ಹೋಗೋಕ್ಕಾಗಲ್ಲ. ಬಿ ಇಂದ ನಾನು ಡೈರೆಕ್ಟ್ ಆಗಿ ಹೋಗ್ಬೋದು ಹೇಗೆ. ನೆಕ್ಸ್ಟ್ ಬಿ ಇಂದ ನಾನು ಡೈರೆಕ್ಟ್ ಆಗಿ ಹೋಗ್ಬೋದು ಹೇಗೆ. ಈಗ ನನಗೆ ಉಳ್ಕೊಂಡಿದ್ದು ಕೇವಲ 4 ಪಾಸಿಬಲ್ ಕಂಡೀಷನ್. ಸೊ ಈ 4ರಲ್ಲಿ ಯಾವ್ದಾದ್ರು ಒಂದಾಗಿರ್ಬೋದು, ಇಲ್ಲ ಅಂತಂದ್ರೆ 2 ಕೂಡ ಆಗಿರ್ಬೋದು, ಏನಾದ್ರೂ ಈಕ್ವಲ್ ಡಿಸ್ಟೆನ್ಸ್ ಆಗಿದೆ. ಸೊ ಇವಾಗ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿತಾ ಹೋಗೋಣ. ಸೊ ಅವಾಗ ಈಸಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಪಾತ್ ಯಾವ್ದು ಚೂಸ್ ಆಗಿರೋದು, ಎ ಬಿ ಸಿ ಇ ಡಿ ಎ. ಸೊ ಎ ಬಿ ಸಿ ಇ ಡಿ ಎ, ಸಿ ಇ ಡಿ ಎ. ಸೊ ಇದು ಒಂದು ಪಾತ್. ನೆಕ್ಸ್ಟ್ ಇನ್ನೊಂದು ಏನು ಯೂಸ್ ಮಾಡ್ಬೋದು, ಎ ಬಿ ಇ ಸಿ ಡಿ ಎ, ಎ ಬಿ ಇ ಸಿ ಡಿ ಎ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು, ಎ ಡಿ ಸಿ ಇ ಬಿ ಎ, ಎ ಡಿ ಸಿ ಇ ಬಿ ಎ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು, ಎ ಡಿ ಇ ಸಿ ಬಿ ಎ, ಎ ಡಿ ಇ ಸಿ ಬಿ ಎ. ಸರಿನಾ. ಸೊ ಇವಾಗ ಪಾತ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ವೆರಿ ಸಿಂಪಲ್. ನೋಡಿ ಎ ಇಂದ ಬಿ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ ನೋಡಿ ಇಲ್ಲಿ, ಎ ಇಂದ ಬಿ ಗೆ ಪಾತ್ ಕಾಸ್ಟ್ ಇಸ್ 2 ಪ್ಲಸ್ ಬಿ ಇಂದ ಸಿ ಗೆ ಪಾತ್ ಕಾಸ್ಟ್ ಇಸ್ 3 ಪ್ಲಸ್ ಸಿ ಇಂದ ಇ ಗೆ ಪಾತ್ ಕಾಸ್ಟ್ ಇಸ್ 6 ಪ್ಲಸ್ ಇ ಇಂದ ಡಿ ಗೆ ಪಾತ್ ಕಾಸ್ಟ್ ಇಸ್ 7 ಪ್ಲಸ್ ಡಿ ಇಂದ ಎ ಗೆ ಪಾತ್ ಕಾಸ್ಟ್ ಇಸ್ 8. ನೆಕ್ಸ್ಟ್ ಅದನ್ನ ಆಮೇಲೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಎ ಇಂದ ಬಿ ಗೆ ಪಾತ್ ಕಾಸ್ಟ್ ಇಸ್ 2 ಪ್ಲಸ್ ಬಿ ಇಂದ ಇ ಗೆ ಪಾತ್ ಕಾಸ್ಟ್ ಇಸ್ 1 ಪ್ಲಸ್ ಇ ಇಂದ ಸಿ ಗೆ ಪಾತ್ ಕಾಸ್ಟ್ ಇಸ್ 6 ಪ್ಲಸ್ ಸಿ ಇಂದ ಡಿ ಗೆ ಪಾತ್ ಕಾಸ್ಟ್ ಇಸ್ 5 ಪ್ಲಸ್ ಡಿ ಇಂದ ಎ ಗೆ ಪಾತ್ ಕಾಸ್ಟ್ ಇಸ್ 8. ನೆಕ್ಸ್ಟ್ ಎ ಇಂದ ಡಿ ಗೆ ಪಾತ್ ಕಾಸ್ಟ್ ಇಸ್ 8 ಪ್ಲಸ್ ಡಿ ಇಂದ ಸಿ ಗೆ ಪಾತ್ ಕಾಸ್ಟ್ ಇಸ್ 5 ಪ್ಲಸ್ ಸಿ ಇಂದ ಇ ಗೆ ಪಾತ್ ಕಾಸ್ಟ್ ಇಸ್ 6 ಪ್ಲಸ್ ಇ ಇಂದ ಬಿ ಗೆ ಪಾತ್ ಕಾಸ್ಟ್ ಇಸ್ 1 ಪ್ಲಸ್ ಬಿ ಇಂದ ಎ ಗೆ ಪಾತ್ ಕಾಸ್ಟ್ ಇಸ್ 2. ನೆಕ್ಸ್ಟ್ ಲಾಸ್ಟ್ ಒನ್, ಎ ಇಂದ ಡಿ ಗೆ ಪಾತ್ ಕಾಸ್ಟ್ ಇಸ್ 8 ಪ್ಲಸ್ ಡಿ ಇಂದ ಇ ಗೆ ಪಾತ್ ಕಾಸ್ಟ್ ಇಸ್ 7 ಪ್ಲಸ್ ಇ ಇಂದ ಸಿ ಗೆ ಪಾತ್ ಕಾಸ್ಟ್ ಇಸ್ 6 ಪ್ಲಸ್ ಸಿ ಇಂದ ಬಿ ಗೆ ಪಾತ್ ಕಾಸ್ಟ್ ಇಸ್ 3 ಪ್ಲಸ್ ಬಿ ಇಂದ ಎ ಗೆ ಪಾತ್ ಕಾಸ್ಟ್ ಇಸ್ 2. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಹಾಕಿ ಫೈನಲ್ ಆನ್ಸರ್ ಬರುತ್ತೆ. ಸೊ 2 ಪ್ಲಸ್ 3 ಪ್ಲಸ್ 6 ಪ್ಲಸ್ 7 ಪ್ಲಸ್ 8. ಸೊ ವ್ಯಾಲ್ಯೂ ಎಷ್ಟಾಯ್ತು, 26. ನೆಕ್ಸ್ಟ್ ಇನ್ನೊಂದು 2 ಪ್ಲಸ್ 1 ಪ್ಲಸ್ 6 ಪ್ಲಸ್ 5 ಪ್ಲಸ್ 8. ಸೊ ವ್ಯಾಲ್ಯೂ ಎಷ್ಟಾಯ್ತು, 22. ನೆಕ್ಸ್ಟ್ 8 ಪ್ಲಸ್ 5 ಪ್ಲಸ್ 6 ಪ್ಲಸ್ 1 ಪ್ಲಸ್ 2. ವ್ಯಾಲ್ಯೂ ಎಷ್ಟಾಯ್ತು, 22. ನೆಕ್ಸ್ಟ್ 8 ಪ್ಲಸ್ 7 ಪ್ಲಸ್ 6 ಪ್ಲಸ್ 3 ಪ್ಲಸ್ 2 ಎಷ್ಟಾಯ್ತು, 26. ಸೊ ಇದನ್ನ ಕಿಲೋಮೀಟರ್ಗಳು ಅಂತ ಅನ್ಕೊಳ್ಳಿ. ಸೊ ನೀವೇನ್ ಮಾಡ್ತೀರಾ, ಕಡಿಮೆ ಡಿಸ್ಟೆನ್ಸ್ ಇರೋದನ್ನೇ ಅಲ್ವಾ ಪಾತ್ಗಳನ್ನ ತಗೊಂತ ಹೋಗೋದು, ಆದಷ್ಟು ಬೇಗ ಕಂಪ್ಲೀಟ್ ಆಗ್ಲಿ ಅಂತ. ಸೊ ಇವಾಗ ಏನಾಯ್ತು, ಇಲ್ಲಿ ಟೈ ಆಯ್ತು, ಇಲ್ಲೂ ಕೂಡ 22, ಇಲ್ಲೂ ಕೂಡ 22. ಸೊ ನೀವು ಐದರ್ ಈ ಪಾತ್ ಅನ್ನ ಯೂಸ್ ಮಾಡಬಹುದು, ಇಲ್ಲ ಅಂತಂದ್ರೆ ಈ ಪಾತ್. ಸೊ ಫಸ್ಟ್ ನಿಮ್ಮ ಹೋಮ್ ಸಿಟಿಯಿಂದ ಶುರು ಮಾಡಿ ಬಿಗೆ ಹೋಗಿ, ಇಗೆ ಹೋಗಿ, ಸಿಗೆ ಹೋಗಿ, ಡಿಗೆ ಹೋಗಿ, ಮತ್ತೆ ವಾಪಸ್ ನಿಮ್ಮ
ಒಂದು ಸಿಟಿಗೆ ವಾಪಸ್ ಬರ್ಬೋದು. ಇಲ್ಲ ಅಂತಂದ್ರೆ ಎ ಇಂದ ಡಿ, ಡಿ ಇಂದ ಸಿ, ಸಿ ಇಂದ ಇ, ಇ ಇಂದ ಬಿ, ಮತ್ತೆ ವಾಪಸ್ ಹೋಮ್ ಟೌನ್ಗೆ ವಾಪಸ್ ಬರ್ಬೋದು. ಸೊ ಈ ಎರಡು ಕಂಡೀಷನ್ಗಳು ಫೈನಲ್ ಆನ್ಸರ್ ಆಗಿರ್ತವೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.